ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ಪುರಾಣಗಳ ಪ್ರಕಾರ ಅಷ್ಟವಸುಗಳು ಪ್ರಕೃತಿಯ ವಿವಿಧ ಮೂಲಧಾತುಗಳನ್ನು ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುವ 8 ದೇವತೆಗಳ ಗುಂಪು. ವಸು ಎಂದರೆ ನಿವಾಸ ಅಥವಾ ವಾಸಿಸುವವನು ಎಂದ ಅರ್ಥ. ಅಂದರೆ ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳ ಅಸ್ತಿತ್ವಕ್ಕೆ ಆಧಾರವಾಗಿರುವವರು ಇವರು. ಅಷ್ಟವಸುಗಳು ನೈಸರ್ಗಿಕ ಶಕ್ತಿಗಳ ದೈವಿ ರೂಪಗಳಾಗಿದ್ದು, ಪರಿಸರ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ಎತ್ತಿ ತೋರಿಸುತ್ತಾರೆ. ಋಗ್ವೇದದಲ್ಲಿ ಇವರನ್ನು ಪ್ರಮುಖವಾಗಿ ಸ್ತುತಿಸಲಾಗಿದೆ. ಬ್ರಹ್ಮಾಂಡದ ರಚನೆಯಲ್ಲಿ ಈ 8 ತತ್ವಗಳು ಅತ್ಯಗತ್ಯವೆಂದು ಪರಿಗಣಿಸಲಾಗಿದೆ. ಪುರಾಣಗಳಲ್ಲಿ ಅಂದರೆ ವಿಷ್ಣು ಪುರಾಣ ಮತ್ತು ಮಹಾಭಾರತದಂತೆ ಇವರ ಹೆಸರುಗಳಲ್ಲಿ ಸಣ್ಣಪುಟ್ಟ ಬದಲಾವಣೆಗಳಿದ್ದರೂ ಸಾಮಾನ್ಯವಾಗಿ ಗುರುತಿಸಲ್ಪಡುವ 8 ವಸುಗಳು ಹೀಗಿವೆ. ಧರ ಭೂಮಿಯನ್ನು ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾನೆ. ಅನಲ ಅಗ್ನಿ ಬೆಂಕಿಯ ದೇವತೆ, ಇದು ಶಕ್ತಿ ಮತ್ತು ಜೀರ್ಣಕ್ರಿಯೆಯ ಸಂಕೇತ. ಅನಿಲ ವಾಯು ಗಾಳಿಯ ದೇವತೆ, ಪ್ರಾಣವಾಯು ಅಥವಾ ಚಲನೆಯ ಸಂಕೇತ. ಅಪ ಜಲ ನೀರನ್ನು ಪ್ರತಿನಿಧಿಸುವ ದೇವತೆ. ಪ್ರತ್ಯೂಷ ಪ್ರಕಾಶ ಮುಂಜಾನೆಯ ಸೂರ್ಯೋದಯಕ್ಕೆ ಮುನ್ನ ಕಾಣುವ ಬೆಳಕಿನ ಸಂಕೇತ. ಪ್ರಭಾಸ ಆಕಾಶದ ಹೊಳಪು ಅಥವಾ ನಕ್ಷತ್ರ ಮಂಡಲವನ್ನು ಪ್ರತಿನಿಧಿಸುತ್ತಾನೆ. ಸೋಮ ಚಂದ್ರ ಮನಸ್ಸು ಮತ್ತು ತಂಪನ್ನು ನೀಡುವ ಚಂದ್ರನ ಸಂಕೇತ. ಧ್ರುವ ನಕ್ಷತ್ರ ಸ್ಥಿರತೆಯನ್ನು ಪ್ರತಿನಿಧಿಸುವ ಧ್ರುವ ನಕ್ಷತ್ರದ ಸಂಕೇತ. ಅಷ್ಟವಸುಗಳ ಹಿನ್ನೆಲೆ. ಅಷ್ಟವಸುಗಳು ದಕ್ಷ ಪ್ರಜಾಪತಿಯ ಪುತ್ರಿಯಾದ ವಸು ಮತ್ತು ಧರ್ಮದೇವತೆಯ ಪುತ್ರರು ಎಂದು ಹೇಳಲಾಗುತ್ತದೆ. ಇವರು ಇಂದ್ರನ ಆಸ್ಥಾನದಲ್ಲಿ ದೇವತೆಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ. ಮಹಾಭಾರತದ ಪ್ರಸಂಗ ಮತ್ತು ಭೀಷ್ಮರ ಜನ್ಮ. ಅಷ್ಟವಸುಗಳ ಕುರಿತಾದ ಅತ್ಯಂತ ಪ್ರಸಿದ್ಧ ಕಥೆಯು ಮಹಾಭಾರತದಲ್ಲಿ ಬರುತ್ತದೆ. ವಸಿಷ್ಠರ ಶಾಪ. ಒಮ್ಮೆ ಅಷ್ಟವಸುಗಳು ತಮ್ಮ ಪತ್ನಿಯರೊಂದಿಗೆ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ದರು. ಅಲ್ಲಿ ವಸಿಷ್ಠರ ಬಳಿ ನಂದಿನಿ ಎಂಬ ಕಾಮಧೇನುವಿತ್ತು. ಪ್ರಭಾಸನು ತನ್ನ ಪತ್ನಿಯ ಹಠಕ್ಕೆ ಮಣಿದು ಉಳಿದ 7 ವಸುಗಳ ಸಹಾಯದೊಂದಿಗೆ ಆ ಹಸುವನ್ನು ಕದಿಯುತ್ತಾನೆ. ಮಾನವ ಜನ್ಮ. ಇದನ್ನು ತಿಳಿದ ವಸಿಷ್ಠರು ಕೋಪಗೊಂಡು 8 ವಸುಗಳು ಭೂಮಿಯ ಮೇಲೆ ಮನುಷ್ಯರಾಗಿ ಜನಿಸಲಿ ಎಂದು ಶಾಪ ನೀಡುತ್ತಾರೆ. ವಿಮೋಚನೆ. ವಸುಗಳು ಕ್ಷಮೆಯಾಚಿಸಿದಾಗ ವಸಿಷ್ಠರು ಶಾಪವನ್ನು ಸಡಿಲಗೊಳಿಸಿ, ಯಾರು ಹಸುವನ್ನು ಕದಿಯಲು ನೇರ ಕಾರಣವೋ ಪ್ರಭಾಸ ಅವನು ದೀರ್ಘಕಾಲ ಭೂಮಿಯ ಮೇಲೆ ಬದುಕಬೇಕು. ಉಳಿದ 7 ಮಂದಿ ಹುಟ್ಟಿದ ತಕ್ಷಣ ಶಾಪಮುಕ್ತರಾಗುತ್ತಾರೆ ಎಂದು ಹೇಳುತ್ತಾರೆ. ಗಂಗೆ ಮತ್ತು ಶಂತನು. ಈ 8 ವಸುಗಳು ರಾಜ ಶಂತನು ಮತ್ತು ಗಂಗಾದೇವಿಯ ಪುತ್ರರಾಗಿ ಜನಿಸುತ್ತಾರೆ. ಗಂಗೆಯು ಮೊದಲ 7 ಮಕ್ಕಳನ್ನು ನದಿಯಲ್ಲಿ ಮುಳುಗಿಸಿ ಶಾಪಮುಕ್ತಗೊಳಿಸುತ್ತಾಳೆ. 8ನೇ ಮಗನೇ ದೇವವ್ರತ ಪ್ರಭಾಸನ ಅಂಶ. ಮುಂದೆ ಇವರೇ ಭೀಷ್ಮ ಎಂದು ಪ್ರಸಿದ್ಧರಾದವರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಷ್ಟವಸುಗಳು ನಮ್ಮ ಸುತ್ತಲಿನ ಪಂಚಭೂತಗಳು ಮತ್ತು ಕಾಲದ ವಿವಿಧ ಅವಸ್ಥೆಗಳ ದೈವಿಕ ಪ್ರತಿನಿಧಿಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.